ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್. ಸೊ ಫ್ರೆಂಡ್, ನಾನು ಈಗಾಗಲೇ ಕೆಲವೊಂದು ಲಿಟ್ರರಿ ಫಾರ್ಮ್ಸನ್ನು ನಿಮಗೆ ಕಲಿಸಿದ್ದೀನಿ. ಸೊ ಈಗ ಅದನ್ನೇ ಕಂಟಿನ್ಯೂಷನ್ ಮಾಡ್ತಾ ಮತ್ತೆ ಯಾವ್ಯಾವ ಲಿಟ್ರರಿ ಫಾರ್ಮ್ ಎಲ್ಲ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ನೆಕ್ಸ್ಟ್ ಲಿಟ್ರರಿ ಫಾರ್ಮ್ ಯಾವುದಂದರೆ ಎಲಿಜಿ ಅಂತ. ಎಲಿಜಿ ಅಂತಂದರೆ ಏನಂತಂದರೆ ಒಂದು ಶೋಕ ಗೀತೆ, ಅದು ದುಃಖದಲ್ಲಿ ಬರೆಯುವಂಥ ಒಂದು ಗೀತೆ. ತನ್ನ ಗೆಳೆಯನಿಗೋಸ್ಕರ ಬರೀಬೋದು, ಇಲ್ಲ ತಮ್ಮ ಒಂದು ಯಾರಾದರೂ ಪ್ರೀತಿಗೆ ಪಾತ್ರರಾದವರು ತೀರಿ ಹೋದಾಗ ಅವ್ರ ಬಗ್ಗೆ ಬರೀಬೋದು. ಒಂದು ದುಃಖದ ಒಂದು ಶೋಕ ಗೀತೆಗೆ ನಾವು ಏನಂತ ಕರಿತೀವಿ ಅಂದರೆ ಎಲಿಜಿ ಅಂತ ಕರಿತೀವಿ. ಸೊ ಹೇಳಿದಂಗೆ ಇದು ಯಾವ ರೀತಿಯ ಪೋಯಮ್ ಅಂದರೆ ಮೌರ್ನಿಂಗ್ ಅಂತಾರೆ. ಮೌರ್ನಿಂಗ್ ಡೆತ್ ಅಂದರೆ ಇನ್ನೊಬ್ಬರ ಸಾವಿನ ಕುರಿತು ನಾವು ಬರೀತೇವೆ. ಇದು ಏನನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ಒಂದು ಮೊರ್ಯಾಲಿಟಿಯನ್ನು, ಅಂದರೆ ಆ ವ್ಯಕ್ತಿಯ ಒಳ್ಳೆ ವಿಷಯಗಳ ಬಗ್ಗೆ ನಾವು ಇಲ್ಲಿ ಈ ಪೋಯಮಲ್ಲೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಅವನ ಒಳ್ಳೆಯ ಕೊಡುಗೆಗಳನ್ನು, ಅವನ ಪ್ರೀತಿಯನ್ನು, ವಾತ್ಸಲ್ಯವನ್ನು ಮತ್ತು ಅವನ ಗೆಳೆತನವನ್ನು ಇದನ್ನೆಲ್ಲನೂ ಎಕ್ಸ್ಪ್ರೆಸ್ ಮಾಡ್ತಾ ಒಂದು ಮೌರ್ನಿಂಗ್ ಫಾರ್ಮಲ್ಲಿ, ಅಂದರೆ ತುಂಬ ದುಃಖದ ರೀತಿಯಲ್ಲಿ ಬರಿತಾ ಹೋದರೆ ಅದನ್ನು ನಾವು ಎಲಿಜಿ ಅಂತ ಕರಿತೇವೆ. ಇಲ್ಲಿ ನಾವು ಡೆತ್ ಅಥವಾ ಲಾಸನ್ನು ನೋಡ್ಬೋದು. ಸಾರೋಫುಲ್ ಟ್ಯೂನ್ ಎಲ್ಲ ಇರುತ್ತೆ ಇದರಲ್ಲಿ. ಗ್ರೀಪ್, ತುಂಬ ದುಃಖ ಇರುತ್ತೆ. ಆ ವ್ಯಕ್ತಿ ಒಂದು ರಿಫ್ಲೆಕ್ಷನ್, ಕೊಡುಗೆಗಳು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಹಾಗೆ ನಾವು ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ತಾ ಇರ್ತೇವೆ, ಕನ್ಸೋಲೇಷನ್ ಮಾಡ್ತಾ ಇರ್ತೇವೆ. ಇಂಥ ಒಂದು ಎಲಿಜಿಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎಲಿಜಿ ಯಾವುದಂತಂದರೆ ಎಲಿಜಿ ರಿಟರ್ನ್ ಇನ್ ಎ ಕಂಟ್ರಿ ಚರ್ಚ್ಯಾರ್ಡ್ ಅಂತ. ಇದನ್ನು ಥಾಮಸ್ ಗ್ರೇ ಬರೀತಾರೆ. ಇದು ಏನು ಹೇಳುತ್ತೆ ಅಂದರೆ ಎಲ್ಲ ಸಾವುಗಳು ಒಂದು ಈಕ್ವಲ್ ಸಾವುಗಳು ಇವು ಅಂತ. ಸೊ ಗ್ರೇವ್ಯಾರ್ಡ್ ಅಂತಂದರೆ ನಮಗೆ ಗೊತ್ತು, ಒಂದು ಸುಡುಗಾಡದಲ್ಲಿ, ಅಂದರೆ ಒಂದು ಎಲಿಜಿಯನ್ನು ಇಡೀ ಒಂದು ಸತ್ತ, ಅಂದರೆ ಒಂದು ತುಂಬ ವರ್ಷಗಳಿಂದ, ತುಂಬ ಇತಿಹಾಸದಿಂದನೂ ತೀರಿ ಹೋದ ಜನರ ಬಗ್ಗೆ ಒಂದು ಸಮಾಧಾನನ ಎಕ್ಸ್ಪ್ರೆಸ್ ಮಾಡ್ತಾ ಇದೊಂದು ಎಲಿಜಿಯನ್ನು ಥಾಮಸ್ ಗ್ರೇ ಅವರು ಬರೀತಾರೆ. ಹಾಗೂ ಅಡೋನಿಸ್ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಎಲಿಜಿ. ಇದನ್ನು ಶೆಲ್ಲಿ ಬರೀತಾರೆ. ಈ ಶೆಲ್ಲಿಯವರ ಯಾರಿಗಾಗಿ ಬರೀತಾರೆ ಅಂದರೆ ತನ್ನ ಗೆಳೆಯ, ಅಂದರೆ ಕೀಟ್ಸ್. ಈ ಕೀಟ್ಸ್ ಸತ್ತು ಹೋಗ್ತಾನೆ, ಸಾಯ್ತಾನೆ. ಅವನ ಒಂದು ನೆನಪಿಗಾಗಿ ಒಂದು ಪೋಯಮ್ ರೂಪದಲ್ಲಿ ಅಡೋನಿಸ್ ಅನ್ನೋ ಒಂದು ಎಲಿಜಿಯನ್ನು ಶೆಲ್ಲಿ ಬರೀತಾರೆ. ಹಾಗೆ ಲಿಸಿಡಾಸ್, ಇದನ್ನು ಮಿಲ್ಟನ್ ಬರೀತಾರೆ, ಜಾನ್ ಮಿಲ್ಟನ್. ಯಾರಿಗಾಗಿ ಅಂದರೆ ತನ್ನ ಗೆಳೆಯ, ಸತ್ತು ಹೋದಂಥ ಗೆಳೆಯನ ದುಃಖದಲ್ಲಿ ಈ ಪೋಯಮನ್ನು ಬರೀತಾರೆ, ದ ಡೆತ್ ಆಫ್ ಇಸ್ ಅ ಓನ್ ಫ್ರೆಂಡ್. ಹಾಗೆ ಇನ್ ಮೆಮೋರಿಯಮ್ ಅಂತ ಬರುತ್ತೆ, ಇದನ್ನು ಲಾರ್ಡ್ ಟೆನಿಸನ್ ಬರೀತಾರೆ. ಇದನ್ನು ಏನಂದರೆ ಒಂದು ಫೇತ್, ಒಂದು ನಂಬಿಕೆ ಅನ್ನೋದು ಒಂದು ಸತ್ತು ಹೋಗಿದೆ. ಆ ನಂಬಿಕೆಯನ್ನು ಮತ್ತೆ ನಾವು ಬೆಳೆಸ್ಕೋಬೇಕು, ಒಂದು ಸಮಾಜನ ಮತ್ತೆ ಒಂದು ಒಳ್ಳೆಯ ರೀತಿಯಿಂದ ಮಾಡಬೇಕು, ನಮ್ಮ ಆಸೆ ಆಕಾಂಕ್ಷೆಗಳು ಮತ್ತು ಚಿಗುರಬೇಕು ಅನ್ನೋ ಹೋಪ್ನಲ್ಲಿ ಈ ಒಂದು ಪೋಯಮನ್ನು ಬರೀಲಾಗುತ್ತೆ. ಹಾಗೆ ಈ ಮ್ಯಾಥ್ಯೂ ಅರ್ನಾಲ್ಡ್ ಅವರ ಒಂದು ಗ್ರೇಟೆಸ್ಟ್ ಎಲಿಜಿ ಯಾವುದಂದರೆ ಥೈರ್ಸಿಸ್ ಅಂತ. ಇದನ್ನು ತನ್ನ ಗೆಳೆಯ ಯಾರಂದರೆ ಅರ್ದರ್ ಹ್ಯೂ ಕ್ಲೌಫ್ ಅನ್ನೋ ವ್ಯಕ್ತಿ ತೀರಿ ಹೋದಾಗ ಅವನ ನೆನಪಿಗಾಗಿ ಇದನ್ನು ಬರೀತಾನೆ. ಸೊ ನೆಕ್ಸ್ಟ್ ಲಿಟ್ರರಿ ಫಾರ್ಮ್ ಯಾವುದಂದರೆ ಎಪಿಕ್ ಅಂತ. ಎಪಿಕ್ ಅಂದರೆ ಮಹಾಕಾವ್ಯ ಅಂತ. ಅದು ನಮಗೆ ಈಗ ಆಲ್ರೆಡಿ ಗೊತ್ತು. ಇದು ಎಪಿಕ್ ಒಂದು ಫಾರ್ಮ್ಯಾಟ್ ಹೇಗಿರುತ್ತೆ ಅಂದರೆ ಇದೊಂದು ಒಂದು ಚಿಕ್ಕ ಪೋಯಮ್ ರೂಪದಲ್ಲಿ ಇದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಅವನ ಒಬ್ಬ ವ್ಯಕ್ತಿ, ಒಬ್ಬ ಹೀರೋನ ಒಂದು ಹೀರೋಯಿಸಮನ್ನು ತುಂಬ ಲಾಂಗ್ ಆಗಿ ಚಾಪ್ಟ್ರಿಕ್ ಆಗಿ ಚಾಪ್ಟರ್ನಲ್ಲಿ ಮತ್ತು ತುಂಬ ಸವಿಸ್ತಾರವಾಗಿ ಬರಿತಾ ಹೋಗ್ತೇವೆ. ಸೊ ಅದಕ್ಕಾಗಿ ಇದು ಒಂದು ಲಾಂಗ್ ನ್ಯಾರೇಟಿವ್. ದ ಸ್ಟೋರಿ, ನ್ಯಾರೇಟಿವ್ ಅಂದರೆ ಒಂದು ಸ್ಟೋರಿ, ಒಂದು ಹೇಗೆ ಈ ಎಪಿಕ್ನಲ್ಲಿ ಒಂದು ಸ್ಟೋರಿ ಇರುತ್ತೆ ಅಂದರೆ ಇದು ಒಂದೊಂದು ಲಾಂಗ್ ರೀತಿಯಲ್ಲಿ ಇರುತ್ತೆ. ಆದರೆ ಇದನ್ನು ಯಾವ ರೀತಿಯಲ್ಲಿ ಬರಿತೀವಿ ಅಂದರೆ ಪೋಯಮ್ ಫಾರ್ಮಲ್ಲೇ ಬರಿತೀವಿ. ಈಗ ನಮ್ಮ ಮಹಾಭಾರತ, ರಾಮಾಯಣಗಳನ್ನೆಲ್ಲ ನೋಡಿದ್ರೆ ಅದು ಪ್ರೋಸ್ ಫಾರ್ಮಲ್ಲಿಲ್ಲ, ಒಂದು ಪೋಯಮ್ ಅಂದರೆ ಒಂದು ಹಾಡಿನ ರೂಪದಲ್ಲಿ ಅಥವಾ ಒಂದು ಕಾವ್ಯದ ರೂಪದಲ್ಲಿ ಅದು ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ಮಹಾಕಾವ್ಯ ಅಂತ ಕರಿತೇವೆ. ಇಲ್ಲಿ ಒಂದು ಲಾಂಗ್ ನ್ಯಾರೇಟಿವ್ ಪೋಯಮ್ ಆಗಿರುತ್ತೆ. ಇದು ಏನನ್ನು ಸೆಲೆಬ್ರೇಟ್ ಮಾಡುತ್ತೆ ಅಂದರೆ ಹೀರೋಯಿಕ್ ಡೀಡ್ಸ್. ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಒಂದು ಒಳ್ಳೆಯ ಕಾರ್ಯಗಳು, ಒಂದು ನೈಜ ಕಾರ್ಯಗಳು, ಒಂದು ನೈತಿಕ ಕಾರ್ಯಗಳನ್ನು ಅದು ಹೊಗಳುತ್ತಾ ಹೋಗುತ್ತೆ ಮತ್ತು ಆ ವ್ಯಕ್ತಿಯ ಬಗ್ಗೆ ಹೇಳ್ತಾ ಹೋಗುತ್ತೆ. ಇದರಿಂದ ನಾವು ಏನನ್ನು ತಿಳ್ಕೊಳ್ತೀವಿ ಅಂದರೆ ಒಂದು ಕಲ್ಚರನ್ನು ನೋಡ್ಬೋದು. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ರಾಮ ಅಥವಾ ಈ ಪಾಂಡವರು, ಅವರು ಏನಂದರೆ ಒಂದು ಭಾರತೀಯ ಸಂಸ್ಕೃತಿಯನ್ನು ರೀಪ್ರೆಸೆಂಟ್ ಮಾಡ್ತಾರೆ. ಅವರು ಆ ಒಂದು ಪಾಂಡವರನ್ನು ನೋಡಿದಾಗ, ಹಾಗೆ ಕೌರವರನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಒಂದು ನ್ಯಾಷನಲ್ ಆ ವ್ಯಾಲ್ಯೂಸ್ ಅಲ್ಲಿ ಹೇಗೆ ತುಂಬಿದೆ. ಭಾರತ ಅಂತಂದರೆ ಒಂದು ವ್ಯಾಲ್ಯೂಯಬಲ್ ಕಂಟ್ರಿ, ಇದು ತುಂಬ ವರ್ಚ್ಯುವಸ್, ಒಂದು ಸದ್ಗುಣಗಳು ಇರುವಂಥ ಒಂದು ದೇಶ. ಅದು ಈ ರಾಮಾಯಣ, ಮಹಾಭಾರತಗಳು, ಮಹಾಕಾವ್ಯಗಳನ್ನು ಓದಿದಾಗ ಅದು ನಮಗೆ ಕಣ್ಣಿಗೆ ಕಾಣಿಸುತ್ತೆ, ನಮಗೆ ಅದು ಅರ್ಥ ಆಗುತ್ತೆ. ಸೊ ಇದು ಒಬ್ಬ ನ್ಯಾಷನಲ್ ಹೀರೋನ ಬಗ್ಗೆನೂ ಎಕ್ಸ್ಪ್ರೆಸ್ ಮಾಡುವಂಥದ್ದು ಆಗಿರುತ್ತೆ ಅಂತ ಎಪಿಕಲ್ಲಿ. ಸೊ ಎಪಿಕ್ಕಿನ ಫೀಚರ್ಸ್ ಏನಂದರೆ ಒಂದು ಲಾಂಗ್
ನ್ಯಾರೇಟಿವ್ ಪೋಯಮ್ ಇರುತ್ತೆ, ಇಲ್ಲಿ ಒಬ್ಬ ಎಪಿಕ್ ಹೀರೋ ಇರ್ತಾನೆ. ಸೊ ಇದು ಸೂಪರ್ ನ್ಯಾಚುರಲ್ ಎಲಿಮೆಂಟಲ್ಲಿ, ಅಂದರೆ ಸ್ವಲ್ಪ ಒಂದು ಅಲೌಕಿಕ, ಒಬ್ಬ ಲೌಕಿಕವಾಗಿಲ್ಲ ಅಲೌಕಿಕವಾಗಿ ಅವನನ್ನು ವರ್ಣನೆ ಮಾಡ್ತಾ ಹೋಗ್ತೇವೆ. ಅಂದರೆ ಒಬ್ಬ ದೇವರ ಥರ ಇಲ್ಲ, ಒಂದು ಸ್ವರ್ಗದಲ್ಲಿ ಅವನು ವಾಸಿಸುವಂಥ ವ್ಯಕ್ತಿ, ಅವನು ಸದ್ಗುಣ ಅಂಥ ಒಂದು ಗುಣಗಳು ಯಾರಿಗೂ ಇಲ್ಲ ಅನ್ನುವಂಥ ಅಲೌಕಿಕ ರೀತಿಯಲ್ಲಿ ನಾವು ಅವರನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ಎಲಿವೇಟೆಡ್ ಸ್ಟೈಲ್ ಇರುತ್ತೆ, ಅಂದರೆ ತುಂಬ ಎಕ್ಸಾಗರೇಟ್ ಮಾಡ್ತೇವೆ ಆ ಒಂದು ಹೀರೋನ್ನ. ಮತ್ತು ಇಲ್ಲಿ ನಾವು ಒಂದು ನ್ಯಾಷನಲ್ ಅಥವಾ ಕಲ್ಚರಲ್ ಇಂಪಾರ್ಟೆನ್ಸನ್ನು ಎಪಿಕಲ್ಲಿ ನೋಡ್ತಾ ಹೋಗ್ತೀವಿ. ರಾಮನ ನೋಡಿದಾಗ, ಇಲ್ಲ ಮಹಾಭಾರತಗಳನ್ನು ಓದಿದಾಗ, ಇಲ್ಲ ಇನ್ನಿತರ ಕಾವ್ಯಗಳನ್ನು ಓದಿದಾಗ ನಾವು ಏನು ಮಾಡ್ತೀವಿ ಅಂದರೆ ಒಬ್ಬ ನೈಜ ಹೀರೋನ ನೋಡ್ತೇವೆ. ಅವನು ಏನಂತಂದರೆ ಒಬ್ಬ ಒಂದು ದೇಶವನ್ನು, ಒಂದು ಸಂಸ್ಕೃತಿಯನ್ನು ಒಂದು ರೀಪ್ರೆಸೆಂಟೆಂಟ್ ಮಾಡುವ ವ್ಯಕ್ತಿ ಆಗಿರ್ತಾನೆ. ಸೊ ಅಂಥವುಗಳಲ್ಲಿ ಈ ವರ್ಲ್ಡಲ್ಲಿ ಇರುವಂಥ ಒಂದು ಗ್ರೇಟೆಸ್ಟ್ ಎಪಿಕ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಯಾವುದಂದರೆ ಒಂದು ಫಸ್ಟು ಈಲಿಯಡ್ ಅಂತ. ಈ ಈಲಿಯಡನ್ನು ಹೋಮರ್ ಬರೀತಾರೆ. ಹೋಮರ್ ಒಬ್ಬ ಗ್ರೀಕ್ ರೈಟರ್, ಇವರು ಎನಿಷಿಯಂಟ್ ಗ್ರೀಕ್ ರೈಟರು. ಇವರು ಯಾವುದರ ಬಗ್ಗೆ ಬರೀತಾರೆ ಅಂದರೆ ಈ ಟ್ರೋಜನ್ ವಾರ್ ನಡೆಯುತ್ತೆ. ಆ ಟ್ರೋಜನ್ ವಾರಲ್ಲಿ ಒಬ್ಬ ಈಲಿಯಡ್ ಅನ್ನೋ ಒಬ್ಬ ವ್ಯಕ್ತಿ ಹೇಗೆ ಹೋರಾಟ ಮಾಡ್ತಾನೆ ಮತ್ತು ಹೇಗೆ ಅದನ್ನು ಮುನ್ನಡೆಸ್ತಾನೆ ಒಬ್ಬ ಲೀಡರ್ ಆಗಿ ಅನ್ನೋದ್ರ ಬಗ್ಗೆ ನಾವು ಅದನ್ನು ನೋಡ್ಬೋದು ಒಂದು ಎಪಿಕಲ್ಲಿ. ಹಾಗೆ ಒಡಿಸ್ಸಿ ಅಂತ ಇನ್ನೊಂದು, ಹೋಮರ್ನೇ ಇನ್ನೊಂದು ಎಪಿಕನ್ನು ಬರೀತಾನೆ, ಅದರ ಹೆಸರೇನಾದರೂ ಒಡಿಸ್ಸಿ ಅಂತ. ಸೊ ಇದೊಂದು ಜರ್ನಿ, ಒಬ್ಬ ವ್ಯಕ್ತಿಯ ಒಂದು ಜರ್ನಿ, ತನ್ನ ಊರಿಗೆ ಮತ್ತೆ ಮರಳಬೇಕಾಗಿರುತ್ತೆ. ಆಗ ಹೇಗೆ ಅವನು ತನ್ನ ಜೀವನನ ಸರ್ಪ್ರೈಸಿಕಲ್ ಮೂಮೆಂಟಲ್ಲಿ ಜೀವಿಸ್ತಾನೆ, ಮತ್ತು ಅವನಿಗೆ ಅದು ಬೇಕಾ ಅನ್ನೋ ಪ್ರಶ್ನೆಯನ್ನು ತನ್ನಲ್ಲೇ ತಾನು ಹಾಕ್ಕೊಂಡು ಹೇಗೆ ಸಾಗ್ತಾನೆ ಅನ್ನೋದ್ರ ಬಗ್ಗೆ ಇದು ಒಂದು ಜರ್ನಿ, ಒಬ್ಬ ವ್ಯಕ್ತಿಯ ಒಂದು ನೈಜ ಜರ್ನಿ ಅಥವಾ ಅವನ ಒಂದು ವರ್ಚುವಸ್ ಜರ್ನಿಯನ್ನು ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೇವೆ ಒಡಿಸಿಯಲ್ಲಿ. ಅದನ್ನು ಹೋಮರ್ ಬರೀತಾನೆ. ಹಾಗೆ ಇನ್ನೊಂದು ಇಂಗ್ಲೀಷಲ್ಲಿ ಗ್ರೇಟೆಸ್ಟ್ ಎಪಿಕ್ ಪೋಯಮ್ ಯಾವುದಂದರೆ ಈ ಪ್ಯಾರಡೈಸ್ ಲಾಸ್ಟ್ ಅಂತ, ಜಾನ್ ಮಿಲ್ಟನ್ ಬರೆದಿರುವಂಥ ಪ್ಯಾರಡೈಸ್ ಲಾಸ್ಟ್. ಇಲ್ಲಿ ಫಾಲ್ ಆಫ್ ಮನ್ಕೈಂಡ್ ಅಂತ, ಅಂದರೆ ಇಲ್ಲಿ ಈ ಒಂದು ಗ್ರೇಟೆಸ್ಟ್ ಎಪಿಕಲ್ಲಿ ಇಲ್ಲಿ ಸತಾನ್ ಅಂದರೆ ಸೈಟನ್ ಅಂತ ಕರಿತೀವಿ ಅವನಿಗೆ, ಅಂದರೆ ಶೈತಾನ್ ಅಂತ, ಮತ್ತು ಅವನ ಮಧ್ಯೆ ಮತ್ತು ದೇವರುಗಳ ಮಧ್ಯೆ ಏನಂದರೆ ಈ ಗಾಡ್ ಮಧ್ಯೆ ಇರುವಂಥ ಯುದ್ಧನ ಮತ್ತು ಎರಡು ಡಿಫ್ರೆನ್ಸಸ್ಸನ್ನು ನಾವು ಈ ಒಂದು ಪ್ಯಾರಡೈಸ್ ಲಾಸ್ಟಲ್ಲಿ ನೋಡ್ಬೋದು. ಹಾಗೆ ಪ್ಯಾರಡೈಸ್ ರೀಗೇನ್ ಅಂತ ಇನ್ನೊಂದು ಎಪಿಕನ್ನು ಬರೀತಾರೆ. ಸೊ ಹಾಗೆ ಒಂದು ಎನಿಷಿಯಂಟ್ ಓಲ್ಡ್ ಇಂಗ್ಲೀಷಲ್ಲಿ ಬರುವಂಥ ಓಲ್ಡೆಸ್ಟ್ ಎಪಿಕ್ ಯಾವುದಂದರೆ ಬೀವುಲ್ಫ್ ಅಂತ. ಈ ಬೀವುಲ್ಫು ಇದೊಂದು ಎಪಿಕ್ನ ಹೆಸರು ಕೂಡ ಇದು. ಸೊ ಇಲ್ಲಿ ಒಬ್ಬ ಮಾನ್ಸ್ಟರ್ ವಿರುದ್ಧ ಹೇಗೆ ಅವನು ಹೋರಾಟ ಮಾಡಿ ಗೆಲ್ತಾನೆ ಅನ್ನೋದ್ರ ಬಗ್ಗೆ ಒಂದು ಲಾಂಗ್ ನ್ಯಾರೇಟಿವ್ ಆಗಿರುವಂಥ ಒಂದು ಪೋಯಮನ್ನು ನಾವು ನೋಡ್ಬೋದು. ಹಾಗೆ ನಮ್ಮ ಭಾರತದಲ್ಲಿ ಇರುವಂತಹ ರಾಮಾಯಣ ಮತ್ತು ಮಹಾಭಾರತಗಳನ್ನು ನಾವು ಈ ಎಪಿಕ್ ಅಂತ ಕರೀತೇವೆ. ಸೊ ಇದು ಯಾವುದಂದರೆ ಈ ಧರ್ಮಕ್ಕಾಗಿ ನಡೆಯುವಂಥ ಯುದ್ಧ ಇದು ಈ ಮಹಾಭಾರತ. ಸೊ ಇಂತಹವನ್ನು ನಾವು ಎಪಿಕ್ ಫಾರ್ಮಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ನೆಕ್ಸ್ಟು ಯಾವುದಂದರೆ ಈ ಫ್ರೀ ವರ್ಸ್ ಅಂತ. ಏನಿದು ಫ್ರೀ ವರ್ಸ್ ಅಂದರೆ ಅದರ ಹೆಸರಲ್ಲಿನೇ ಇದೆ. ಫ್ರೀ ವರ್ಸ್ ಅಂದರೆ ಪೋಯಮ್ ಅಂತ. ಫ್ರೀ ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೇನೆ ತನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಆ ರೀತಿಯಾಗಿ ಒಂದು ಪೋಯಮ್ ರೂಪದಲ್ಲಿ ಬರೆಯೋದಕ್ಕೆ ನಾವು ಫ್ರೀ ವರ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಂಥ ಸ್ಟ್ರಕ್ಚರ್ ಇಲ್ಲ. ಈಗ ಎಪಿಕನ್ನು ಬರಿಬೇಕಾದ್ರೆ ಒಂದು ಸ್ಟ್ರಕ್ಚರ್ ಬೇಕು. ಹಾಗೆ ನಾವು ಏನಾದರೂ ಈ ಸಾನೆಟನ್ನು ಬರೀಬೇಕಾದ್ರೂ 14 ಸಾಲಲ್ಲೇ ಇರಬೇಕು, ಇಯಾಂಬಿಕ್ ಪೆಂಟಾಮೀಟರ್ ಆಗಿ ಇರಬೇಕು, ಅದರ ವಾಲ್ಟ ಹಾಗೆ ಇರಬೇಕು, ರೈಮ್ ಸ್ಕೀಮ್ ಹೀಗೆ ಇರಬೇಕು ಅನ್ನೋದೊಂದೆಲ್ಲ ಪದ್ಧತಿ ಇದೆ. ಆದರೆ ಪ್ರೀ ವರ್ಸಲ್ಲಿ ಯಾವುದೇ ಒಂದು ಸ್ಟ್ರಕ್ಚರ್ ಇಲ್ಲದೇ ತನ್ನ ಮನಸ್ಸಿಗೆ ಬಂದಂಗೆ ಒಂದು ನ್ಯಾಚುರಲ್ ಆಗಿ ತುಂಬ ಸರಳ ಭಾಷೆಯಲ್ಲಿ ಬರೆಯುವಂಥ ಪೋಯಮನ್ನು ಪ್ರೀ ವರ್ಸ್ ಅಂತ ಕರಿತೇವೆ ನಾವು. ಸೊ ಇಲ್ಲಿ ಇದರ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂತಂದರೆ ಇಲ್ಲಿ ಒಂದು ಫಿಕ್ಸ್ಡ್ ಮೀಟರ್ ಇಲ್ಲ, ಸ್ಟ್ರಕ್ಚರ್ ಇಲ್ಲ, ದೇರ್ ಇಸ್ ನೋ ಸ್ಟ್ರಕ್ಚರ್. ಇದು ನ್ಯಾಚುರಲ್ ಸ್ಪೀಚ್, ಅಂದರೆ ನನಗೆ ಮನಸ್ಸಿಗೆ ಏನು ಬರುತ್ತೆ ಹಾಗೆ ಬರೀತೀನಿ. ಹಾಗೆ ನನ್ನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂದರೆ ತುಂಬ ಫ್ರೀ ಎಕ್ಸ್ಪ್ರೆಷನನ್ನು ನಾನು ಬರಿತಾ ಹೋಗ್ತೇನೆ. ಹಾಗೆ ಮಾಡರ್ನ್ ಥೀಮ್ಸ್, ಹೊಸ ಅಂದರೆ ಈ ನೈಜ ಘಟನೆಗಳನ್ನು ಆಧರಿಸಿ ನನಗೇನು ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಇಂಡಿವಿಜುವಲ್ ವಾಯ್ಸ್ ಇರುತ್ತೆ, ಅಂದರೆ ಒಬ್ಬ ವ್ಯಕ್ತಿಯ ಒಂದು ತನಗೇನು ಅನಿಸುತ್ತಲ್ಲ ಆ ಒಂದು ಏನಂದರೆ ಧ್ವನಿಯನ್ನು ಅವನು ಎತ್ತಾ ಹೋಗ್ತಾನೆ, ಅವನು ತಿಳಿ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಫ್ರೀ ವರ್ಸನ್ನು ಬರೆದಿದ್ದೀನಿ. ಅದರಲ್ಲಿ ಏನಂದರೆ ವಾಲ್ಟ್ ವಿಟ್ಮನ್ ಬರೆದಿರುವಂಥ ಸಾಂಗ್ ಆಫ್ ಮೈಸೆಲ್ಫ್ ಅಂತ. ವಾಲ್ಟ್ ವಿಟ್ಮನ್ ಅಮೇರಿಕನ್ ಪೋಯಟ್, ಇವನು ಸಾಂಗ್ ಆಫ್ ಮೈಸೆಲ್ಫ್ ಬರೀತಾನೆ. ಇದರಲ್ಲಿ ಏನು ಹೇಳ್ತಾನೆ ಅಂದರೆ ಸೆಲ್ಫ್ ಅನ್ನೋ ತನ್ನನ್ನು, ಒಬ್ಬ ವ್ಯಕ್ತಿ ತನ್ನನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತಾನೆ.
ಹಾಗೆ ಇನ್ನೊಂದು ಗ್ರೇಟೆಸ್ಟ್ ಪೋಯಮ್ ಆಫ್ 20th ಸೆಂಚುರಿ ಯಾವುದಂತಂದರೆ T.S. ಇಲಿಯಟ್ ಬರೆದಿರುವಂಥ ದ ವೇಸ್ಟ್ ಲ್ಯಾಂಡ್ ಅಂತ. ಈ ವೇಸ್ಟ್ ಲ್ಯಾಂಡಲ್ಲಿ ಅವನು ಏನಿಲ್ಲ ಅಂದರೆ ಈ ಮಾಡರ್ನಿಸಮ್, ಒಂದು ಆಧುನಿಕತೆಯ ಒಂದು ಎಂಪ್ಟಿನೆಸ್, ಈ ಬರಿದಾಗಿ ಹೋಗಿದೆ, ಇಲ್ಲಿ ಏನೂ ಇಲ್ಲ, ಒಂದು ಜೀವನ ಅನ್ನೋದೊಂದು ವೇಸ್ಟ್ ಲ್ಯಾಂಡ್ ಆಗಿದೆ, ಒಂದು ಸಂಸ್ಕೃತಿ ವೇಸ್ಟ್ ಲ್ಯಾಂಡ್ ಆಗಿದೆ ಅನ್ನುವಂಥ ಒಂದು ವಿಷಯವನ್ನು ತನ್ನ ಪೋಯಮ್ ವೇಸ್ಟ್ ಲ್ಯಾಂಡಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗೆ ಗಿನ್ಸ್ಬರ್ಗ್ ಬರೆದಿರುವಂಥ ಹಾವುಲ್ ಅನ್ನೋ ಒಂದು ಪೋಯಮ್, ಇದು ಯಾವುದಂದರೆ ಒಂದು ರೆಬೆಲಿಯನ್ ಆ್ಯಂಡ್ ಪ್ರೊಟೆಸ್ಟ್, ಹೇಗೆ ಒಬ್ಬ ವ್ಯಕ್ತಿ ಏನಂದರೆ ಒಂದು ಪ್ರತಿಯೊಂದೊಂದು ಐಡಿಯಾಲಜಿ ವಿರುದ್ಧ ಹೋರಾಟ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗ್ಬೋದು. ಹಾಗೆ ಸಿಲ್ವಿಯಾ ಪ್ಲಾತ್ ಬರೆದಿರುವಂಥ ಡ್ಯಾಡಿ ಅನ್ನೋ ಪೋಯಮನ್ನು ನೋಡ್ಬೋದು. ಇದು ಒಂದು ಪರ್ಸ್ನಲ್, ತನ್ನ ಒಂದು ತಂದೆಯ ಕ್ರೂರತೆಯನ್ನು ಇಟ್ಕೊಂಡು ತನ್ನ ಒಂದು ಮನದ ನೋವನ್ನು, ಆ ಟಾರ್ಚರನ್ನು ಎಕ್ಸ್ಪ್ರೆಸ್ ಮಾಡ್ತಾ ಈ ಡ್ಯಾಡಿ ಅನ್ನೋ ಒಂದು ಪೋಯಮನ್ನು ಬರೀತಾಳೆ. ಹಾಗೆ ಇನ್ನೊಂದು ಸಿಲ್ವಿಯಾ ಪ್ಲಾತ್ ಬರೆದಿರೋ ಪೋಯಮ್ ಯಾವುದಂದರೆ ಮಾರ್ನಿಂಗ್ ಸಾಂಗ್ ಅಂತ. ಈ ಪೋಯಮಲ್ಲಿ ತಾಯಿಯ ಜೊತೆಗಿನ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾಳೆ. ಸೊ ಇವುಗಳು ಒಂದು ಪ್ರೀವರ್ಸ್ ಅಂತ. ಇನ್ನು ನೆಕ್ಸ್ಟು ಯಾವುದಂದರೆ ಈ ಇಡಿಲ್ ಅಂತ ಬರುತ್ತೆ. ಏನಿದು ಇಡಿಲ್ ಅಂದರೆ ಇದು ಸಹ ಒಂದು ಚಿಕ್ಕ ಶಾರ್ಟ್ ಪೋಯಮ್ ಇರುತ್ತೆ. ಆದರೆ ಇದು ಯಾವತ್ತು ಯಾವುದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ರೂರಲ್ ಲೈಫ್ ಬಗ್ಗೆ, ಅಂದರೆ ಹಳ್ಳಿಯ ಜೀವನದ ಬಗ್ಗೆ ಮತ್ತು ತುಂಬ ಸಿಂಪಲ್ ಆಗಿರುವಂಥ ಜೀವನದ ಬಗ್ಗೆ, ಸಿಂಪ್ಲಿಸಿಟಿ ಲೈಫ್ ಆಫ್ ದಿ ವಿಲೇಜ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಈ ಹಳ್ಳಿ ಅಂದ ತಕ್ಷಣ ನಮಗೇನು ಬರುತ್ತೆ ಅಂದರೆ ತಲೆಯಲ್ಲಿ ಪೀಸ್ಫುಲ್, ಶಾಂತಿ ಅನ್ನೋದು ನಮಗೆ ಬರುತ್ತೆ. ಸೊ ಇಲ್ಲಿ ಫೀಚರ್ಸ್ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ಈ ಪೋಯಮಲ್ಲಿ ಇಡಿಲ್ ಅಂತಂತ ಬಂದರೆ ಇಡಿಲ್ಗಳಲ್ಲಿ ಒಂದು ರೂರಲ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಪೋಯಮಲ್ಲಿ ಒಂದು ಸಿಂಪಲ್ ಲೈಫ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೇಚರ್ ಬಗ್ಗೆ ತುಂಬ ವಿಷಯಗಳನ್ನು ಅದನ್ನು ಎಕ್ಸಾಗರೇಟ್ ಮಾಡಿ ಹೇಳಲಾಗುತ್ತೆ. ಹಾಗೆ ಕಾಮ್ ಆಗಿರ್ತವೆ, ಈ ರೀತಿ ಪೋಯಮ್ಗಳಲ್ಲಿ ವಿಚಾರಗಳು ತುಂಬ ಕಾಮ್ ಆಗಿರುತ್ತವೆ. ಮತ್ತು ಮೋರಲ್ ಇನೋಸೆನ್ಸ್ ಅಂದರೆ ಒಬ್ಬ ವ್ಯಕ್ತಿ, ಇನೋಸೆಂಟ್ ವ್ಯಕ್ತಿಯನ್ನು ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ಸೊ ಇಂಥ ಇಂಪಾರ್ಟೆಂಟ್ ಆಗಿರುವಂತಹ ಪೋಯಮ್ಗಳು ಯಾವುದಂದರೆ ಈ ಆಲಿವರ್ ಗೋಲ್ಡ್ಸ್ಮಿತ್ ಬರೆದಿರುವಂತಹ ದ ಡೆಸರ್ಟೆಡ್ ವಿಲೇಜ್ ಅಂತ. ಇದರಲ್ಲಿ ಲಾಸ್ ಆಫ್ ರೂರಲ್ ಇನೋಸೆನ್ಸ್ ಅಂದರೆ ಹಳ್ಳಿಗಳಲ್ಲಿ ಈ ಮಾಡರ್ನಿಟಿ ಬಂದ ಮೇಲೆ, ಅರ್ಬನೈಜೇಷನ್ ಆದಮೇಲೆ ವ್ಯಕ್ತಿ ಹೇಗೆ ತನ್ನ ಒಂದು ಇನೋಸೆನ್ಸನ್ನು ಕಳ್ಕೊಂಡ ಅನ್ನೋದನ್ನು ನಾವು ಡೆಸರ್ಟೆಡ್ ವಿಲೇಜಲ್ಲಿ ಕಾಣ್ಬೋದು. ಹಾಗೆ ಇನ್ನೊಂದು ಇಡಿಲ್ಸ್ ಆಫ್ ದಿ ಕಿಂಗ್ ಅಂತ ಈ ಲಾರ್ಡ್ ಟೆನಿಸನ್ ಬರೆದಿರುವಂಥ ಪೋಯಮು. ಈ ಪೋಯಮ್ ಯಾವುದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದರೆ ಅರ್ದರಿಯನ್ ಐಡಿಯಾಲಜಿ, ಐಡಿಯಲ್ಸ್. ಯಾವುದು ಅರ್ದರ್ ಅಂದರೆ ನಾನು ಹೇಳಿದ್ದೀನಿ ಈಗ ಕಿಂಗ್ ಅರ್ದರ್ ಇದ್ದಾರಲ್ಲ, ಆ ಕಿಂಗ್ ಅರ್ದರನ್ನು ಅನ್ನೋ ಒಂದು ನೈತಿಕತೆ, ಅವನೊಂದು ಸ್ಟ್ರಾಂಗ್ನೆಸ್ಸು, ಅವನೊಂದು ಆನೆಸ್ಟಿಯನ್ನು ಇದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಮೈಕಲ್ ಅಂತ ಇನ್ನೊಂದು ಪೋಯಮ್ ಯಾವುದಂದರೆ ಈ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂಥ ಮೈಕಲ್ ಅನ್ನೋ ಪೋಯಮ್. ಈ ಪೋಯಮಲ್ಲಿ ಒಂದು ತಂದೆಯ ಪ್ರೀತಿ, ತಾಯಿಯ ಪ್ರೀತಿಯ ಬಗ್ಗೆ, ಹಾಗೆ ಒಂದು ಗ್ರಾಮೀಣ ಜೀವನದ ಬಗ್ಗೆ ಹೇಳಲಾಗುತ್ತೆ. ಹಾಗೆ ನೆಕ್ಸ್ಟು ದ ಕಾಟರ್ಸ್ ಸ್ಯಾಟರ್ಡೇ ನೈಟ್ ಅಂತ. ದ ಕಾಟರ್ಸ್ ಸ್ಯಾಟರ್ಡೇ ನೈಟ್ ಇದನ್ನು ಈ ಬರ್ನ್ಸ್ ಏನು ಮಾಡ್ತಾನಂದರೆ ಈ ಒಂದು ಪೋಯಮನ್ನು ಬರೀತಾನೆ. ಈ ಒಂದು ಪೋಯಮಲ್ಲಿ ನಾವು ಏನನ್ನು ನೋಡ್ಬೋದು ಅಂದರೆ ಒಂದು ಕುಟುಂಬದ ಸಿಂಪಲ್ ವ್ಯಾಲ್ಯೂಸ್ಗಳನ್ನು ನೋಡ್ಬೋದಾಗಿದೆ, ಹಳ್ಳಿಯ ಕುಟುಂಬದ ವ್ಯಾಲ್ಯೂಸ್ಗಳನ್ನು. ಹಾಗೆ ದ ಶೆಫರ್ಡ್ ಅಂತ ವಿಲಿಯಂ ಬ್ಲೇಕ್ ಬರೆದಿರುವಂಥ ಪೋಯಮ್. ಇದರಲ್ಲೂ ಸಹ ನಾವೊಂದು ವ್ಯಕ್ತಿಯ ಅಂದರೆ ಹಳ್ಳಿಯ ಜನರ ಇನೋಸೆನ್ಸನ್ನು ಮತ್ತು ಅವರು ಆ ನೇಚರ್ ಜೊತೆ ಹೇಗೆ ಕನೆಕ್ಟ್ ಇರ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಕಾಣ್ಬೋದು. ಸೊ ಹಾಗೆ ಫ್ರೆಂಡ್, ಮತ್ತೆ ಈ ರೀತಿಯ ಒಂದು ಲಿಟರರಿ ಫಾರ್ಮ್ಸ್ ಜೊತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಸೊ ಥ್ಯಾಂಕ್ ಯು.